ನನ್ನ ಹೆಸರು ಬಸವರಾಜ್ ಅಡವೆಪ್ಪ ಹೊನ್ನಳ್ಳಿ, ಊರು ಯಕ್ಕುಂಡಿ. ಈ ಕಬ್ಬಿಗೆ ಏನೈತಲ್ಲ, ನಾವು ಸಾಲಗೊಬ್ಬರ ಉನ್ನತಿ ಬೇವಿನ ಹಿಂಡಿ ಹಾಕಿದ್ದು ಸರ. 4 ಎಕರೆಗೆ ಹಾಕಿವ್ರಿ. ಮೊದ್ಲಿಂದಕ್ಕೆ ಈಗಿಂದಕ್ಕೆ ನೋಡ್ಬೇಕತ್ತಿರ ಸ್ವಲ್ಪ ಕಲರ್ ಬರ್ತೈತೆ ರೀ, ಬೇರೆ ಹೆಚ್ಚಿಗೆ ಬರ್ತೈತೆ ರೀ. ಮತ್ತು ಇದರಿಂದ ಭಾಳ ಉಪಯೋಗ ಐತ್ರಿ. DAP ಹಾಕಿ ನೋಡಿವಿ 2 ಎಕರೆ ಉನ್ನತಿ ಬೇವಿನ ಹಿಂಡಿ ಹಾಕಿ ನೋಡಿವ್ರಿ. ಆದ್ರೆ ಅದಕ್ಕೆ ಇದಕ್ಕೆ ಸ್ವಲ್ಪ ಫರ್ಕ್ ಅನಿಸ್ತೈತೆ ರೀ. DAP ಸ್ವಲ್ಪ DAP ಒಂದೇ ಕಂಟೆಂಟ್ ಇರ್ತೈತೆ ರೀ. ಉನ್ನತಿ ಒಳಗೆ ಒಂದು 7-8 ಥರ ಕಂಟೆಂಟ್ ಇರ್ತೈತೆ ರೀ. ಉನ್ನತಿ ಮತ್ತು ಬೇವಿನ ಹಿಂಡಿ ಸಾಲಗೊಬ್ಬರ ಹಾಕಿರೋ ಚಲೋ ಅನಿಸ್ತೈತೆ ರೀ. ಕಲರು ಬರ್ತೈತಿ, ಸ್ಟಾರ್ಟಿಂಗಿಂದ ಸ್ವಲ್ಪ ಗ್ರೋತ್ ಆಕತಿ, ಕಲರ್ ಬರ್ತೈತಿ. ಇದು ಆದಷ್ಟು ಕಬ್ಬ ಇಂಪ್ರೂವ್ ಆಕತಿ, ಚಲೋ ಬರ್ತೈತಿ, ಹುಟ್ಟತನ ಚಲೋ ಬರ್ತೈತೆ ರೀ ಕಬ್ಬ. 2ನೇ ಡೋಸ ಯೂರಿಯಾ ಬ್ಲ್ಯಾಕ್ ಜೇಮಾ ನ್ಯೂಟ್ರಿಗ್ರೋ ಹಾಕಿವ್ರಿ. 2ನೇ ಡೋಸ್ ಹಾಕಂತಲೇ ಒಂದು ತಿಂಗಳು ಅನ್ಕೊಡ್ದ ಮರಿ ಸಂಖ್ಯೆ ಹೆಚ್ಚೈತ್ರಿ. ಮತ್ತು ಹೊಳ್ಳೆ ಇದು ಬೇರಿನ ಪ್ರಮಾಣ ಹೆಚ್ಚೈತ್ರಿ. ಮತ್ತು ಸ್ವಲ್ಪ ಕಲರ್ ಬರ್ತೈತೆ ರೀ ಕಬ್ಬ, ಏನಾದರೂ ಕಲರ್ ಬರ್ತೈತಿ. ಮೊದ್ಲಿಂದಕ್ಕೆ 2 ವರ್ಷದ ಹಿಂದಿಂದಕ್ಕೆ ಈಗಿನಕ ನೋಡ್ಬೇಕತ್ತೀರ, ಇದು ಭಾಳ ಚಲೋ ಅನಿಸೈತ್ರಿ ನಮಗೆ. ಹೊಳ್ಳೆ ಏನೋ ಬೇರೆ ಮೊದಲ ಸುಳಿಗಡ್ತಿತ್ತು ಕಬ್ಬ, ಮತ್ತು ಅದನ್ನು ಬೇವಿನ ಹಿಂಡಿ ಸಾಲಗೊಬ್ಬರ ಆದ್ನಿಂದ ಹಾಕಿದಾಗಿಂದ ಏನು ಪ್ರಾಬ್ಲಮ್ ಆಗಿಲ್ಲ ನಮಗೆ. ಒಟ್ಟು DAPಗೆ ಉನ್ನತಿಗೆ ಸ್ವಲ್ಪ ಭಾಳ ಡಿಫ್ರೆನ್ಸ್ ಆಕೈತೆ. ಮತ್ತು 2ನೇ ಡೋಸ ನ್ಯೂಟ್ರಿಪಿಟ್ಟ, ಯೂರಿಯಾ, DAP, ಉನ್ನತಿ, ಮತ್ತು ಒಳ್ಳೆ ಮಾದನ್ ಕಂಪ್ನಿದು 924 ಪೊಟ್ಯಾಶ ಇದನ್ನೆಲ್ಲ ಹಾಕಿದ್ದೀವಿ ಈ ಥರ. ಒಟ್ಟು ನೀವು ಆದಷ್ಟು ಇದನ್ನು ಈ ಕಂಪ್ನಿಗೆ ನಾವು ನ್ಯೂಟ್ರಿಗ್ರೋ, ಉನ್ನತಿ, ಬ್ಲ್ಯಾಕ್ ಜೇಮ್ ಇವನ್ನೆಲ್ಲ ಯೂಸ್ ಮಾಡ್ತವಲ್ಲ, ಕಂಟೆಂಟ್ ಇದ್ದಿದ್ದು ಯೂಸ್ ಮಾಡ್ಬೇಕು. ಹೆಚ್ಚಿಗೆ ಕಂಟೆಂಟ್ ಇದ್ದಿದ್ದು ಯೂಸ್ ಮಾಡ್ರೆ ಕಬ್ಬು ಸ್ವಲ್ಪ ನಮ್ದು ಮೊದ್ಲಿಂದ ಈಗಿನ ಸ್ವಲ್ಪ ಟನ್ನೇಜ್ ಹೆಚ್ಚಿಗೆ ಬರ್ತೈತೆ ರೀ. ಈ ಥರ ಗೊಬ್ಬರ ಹಾಕಿದಕ್ಕೆ ನಮ್ಮ ಬೆಳೆ ಇಷ್ಟು ಚಲೋ ಬಂದೈತಿ. ಈಗ ವರ್ಷ ಬಂದಿರ್ಕಿಲ್ಲ, ಈ ವರ್ಷ ಅಷ್ಟು ಚಲೋ ಬಂದೈತಿ. ಆದಷ್ಟು ಮಟ್ಟಿಗೆ ಎಲ್ಲ ರೈತರು ಈ ಕಂಪ್ನಿ ಯೂಸ್ ಮಾಡಬೇಕು, ಚಲೋ ಆಕತಿ. ವರ್ಷದಕ್ಕಿಂತ ಈ ವರ್ಷ ಬೆಳೆ ಚಲೋ ಐತೆ ಅಂತ ಹೇಳ್ತೇನೆ.